ನಾನು ಈವನ್ ಮದುವೆ ಆಗಬೇಕಾದ್ರೂ ನಾನು ಬೆಂಗಳೂರು ಅವ್ರನ್ನೇ ಮದುವೆ ಆಗೋದು, ಇಲ್ಲೇ ಅಲ್ವಾ ನಮಗೆ ಜಾಬ್ ಆಪರ್ಚುನಿಟೀಸ್ ಎಲ್ಲ ಅಂತ ಹೇಳಿ ನಾನು ಆ ಥರ ಅಲ್ಲಿಂದ ಕನ್ಸ್ಕೊಂಡವಳು. ಬಂದಿದ್ದೀನಿ ಭಾಳ ದೂರ, ಅಂದರೆ ಒಂದು ನಾವೇನು ಬಂದೇನು ಕಡಿಮೆ ವರ್ಷ ಆಗಿಲ್ಲ, 14 ವರ್ಷ ಆಗಿದೆ. ಕೆಲವರೆಲ್ಲ ಬಿಗ್ ಬಾಸ್ಗೆ ಅವ್ರದ್ದು ಫಸ್ಟ್ ರಿಯಾಲಿಟಿ ಶೋನೇ ಬಿಗ್ ಬಾಸ್ ಅಂದರೆ. ಈಗ ರಕ್ಷಿತಾನೇ ಎಕ್ಸಾಂಪಲ್ ಅಲ್ವಾ? ರಕ್ಷಿತಾ ಇರ್ಬೋದು, ಸೂರಜ್ ಇರ್ಬೋದು, ಅವರೆಲ್ಲ ಸಾಫ್ಟ್ವೇರಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದವರು. ಅದೇ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ನೋಡಿ ಎಲ್ಲ ಅಂದರೆ ಹಾಗೆ ಅವ್ರಿಗೆಲ್ಲ ಇಷ್ಟು ದೊಡ್ಡ ಶೋ, ಇಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಬೇಗ ಸಿಗುತ್ತೆ. ನಾವು 14 ವರ್ಷ ಸೈಕಲ್ ಹೊಡೆದಿದ್ದೀವಿ, ನೈಟ್ ಶಿಫ್ಟ್ಗಳನ್ನ ಮಾಡಿದ್ದೀವಿ. ಅದೇ ಒಬ್ಬೊಬ್ರದ್ದು ಒಂದೊಂದು ಟೈಮಲ್ಲಿ ಆಗಬೇಕು ಅಂತ ಇರುತ್ತಲ್ಲ. ಸೊ ಹಿಂತಿರುಗಿ ನೋಡಿದಾಗ ಅದ್ರಲ್ಲಿ ಅಷ್ಟೇ ಶ್ರಮ ಇತ್ತು, ಮತ್ತು ಅಷ್ಟೇ ನಾನು ಆ್ಯಂಬಿಷಿಯಸ್ ಇದ್ದೆ. ಅದು ನಮ್ಮೂರು, ನಮ್ಮ ಅಪ್ಪ ಅಮ್ಮ, ನಮ್ಮದೊಂದು ಚಿಕ್ಕ ಕುಟುಂಬ. ಸೊ ಇಷ್ಟರಲ್ಲೇ ನಾವು ನಮಗೆ ಹೊರಗಡೆ ಪ್ರಪಂಚ ಹೇಗೆ ಅಂತಲೂ ಗೊತ್ತಿರಲಿಲ್ಲ. ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡಬೇಕು, ಅವ್ರು 4 ಗಂಟೆಗೆ ಹೇಳೋದು ಕೆಲಸ ಮಾಡಬೇಕು, ಅಷ್ಟೇ ಇದ್ದಿದ್ದು. ಅದನ್ನು ಹೊರತುಪಡಿಸಿ ಇವತ್ತು ಇಲ್ಲಿ ತನಕ ಬಂದಿರೋದು ನಮ್ಮ ಒಂದು ನೆಟ್ವರ್ಕ್ ಇರ್ಬೋದು. ಇವತ್ತು ಇಡೀ ಹೊರದೇಶಕ್ಕೆ ಎಲ್ಲೇ ಹೋದ್ರೂ ಎಲ್ಲಿಂದ ಎಲ್ಲಿ ತನಕನೂ ಒಂದು ಕಾಂಟ್ಯಾಕ್ಟ್ ಮಾಡೋಷ್ಟು ಒಂದು ನೆಟ್ವರ್ಕು ಬೆಳೆದಿರೋದು, ಅದೆಲ್ಲ ತುಂಬ ಖುಷಿ ಆಗುತ್ತೆ. ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತ ನಾನು ಹೇಳ್ಬೋದು. ಯಾಕಂದರೆ ಅವರು ನಮ್ಗೆ ಒಳ್ಳೆ ಸ್ಕೂಲಲ್ಲಿ ಎಜುಕೇಷನ್ ಕೊಡಿಸಿ, ನಮ್ಮ ಕನ್ನಡ ಎಲ್ಲ ಅಷ್ಟು ಚೆನ್ನಾಗಿದ್ದು, ಆ ಕನ್ನಡದಿಂದ ನಮ್ಗೆ ಇವತ್ತು ಅನ್ನ ಗಳಿಸ್ತಾ ಇದ್ದೀವಿ ಅಂದರೆ, ಸುದೀಪ್ ಸರ್ ಹೇಳ್ತಾರಲ್ಲ, ಬುಡ ಹುಡುಕ್ದಾಗ ನಮ್ಮ ತಂದೆ ತಾಯಿನೇ ಬರ್ತಾರೆ. ಅವರೆಲ್ಲ ನಮಗೊಂದು ಎಜುಕೇಷನ್ ಕೊಟ್ಟು, ಒಂದು ಒಳ್ಳೆ ಸಂಸ್ಕಾರ ಕೊಟ್ಟು, ಅವ್ರು ಮಾಡಿದಂಥ ತ್ಯಾಗದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಅಣ್ಣ ಅವರೆಲ್ಲ ಪ್ರೌಡ್ ಆಗೋದು ನನಗೆ ಖುಷಿ ಆಗುತ್ತೆ. ಆ್ಯಕ್ಚುಲಿ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಸಿನಿಮಾ, ಸೀರಿಯಲ್ಲು, ರಿಯಾಲಿಟಿ ಶೋಸ್, ಆ್ಯಂಕರಿಂಗ್, ನ್ಯೂಸ್ ಆ್ಯಂಕರಿಂಗ್ ಬಿಟ್ಟರೆ ಇನ್ಯಾವುದನ್ನು ಅವ್ರು ಇಷ್ಟಪಡ್ತಾ ಇರಲಿಲ್ಲ. ಅಂದರೆ ಅದೇ ಒಂದು ಮೆಂಟಾಲಿಟಿ ಹಾಗೆ ಇದ್ದಿದ್ದು ನಮ್ಮದು, ಒಂಥರ ಟ್ರೆಡಿಷ್ನಲ್ ಮೈಂಡ್ಸೆಟ್.